ಫ್ರೆಂಡ್ಸ್, ಇವತ್ತು ನಾವು ಮಸಾಲ ಪಡ್ಡು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಇಲ್ಲಿವೆ ನೋಡಿ. ರೇಷನ್ ಅಕ್ಕಿ ಒಂದೆರಡು ಬೌಲಷ್ಟು ತೆಗೆದುಕೊಂಡಿದ್ದೀವಿ. ನೆಕ್ಸ್ಟು ಕಡಲೆಬೇಳೆನ ತೆಗೆದುಕೊಂಡಿದ್ದೀವಿ. ಮತ್ತು ಅಲಸಂದಿ ಕಾಳು ತೊಗೊಂಡಿದ್ದೀವಿ. ಹಾಗೂ ಉದ್ದಿನ ಬೇಳೆನ ತೆಗೆದುಕೊಂಡಿದ್ದೀವಿ. ಹೆಸರುಬೇಳೆ, ತೊಗರಿಬೇಳೆ ಇವಷ್ಟನ್ನು ನಾವು ತೆಗೆದುಕೊಂಡಿದ್ದೀವಿ. ಇವೆಲ್ಲವನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇವನ್ನೆಲ್ಲ ಒಂದು 3 ತಾಸು ನೆನೆ ಇಡಬೇಕು. ನೆನೆ ಇಟ್ಟಿದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಹಿಟ್ಟನ್ನು ಮಾಡಿಕೊಂಡು ಇದನ್ನು ಕೂಡ ನಾವು ಮತ್ತು 3 ತಾಸು ನೆನೆ ಇಟ್ಟು ಹಿಟ್ಟನ್ನ ಆಮೇಲೆ ನಾವು ಇದನ್ನ ಮಾಡಬೇಕು. ನೋಡಿ, ಈ ಥರ ಇವೆಲ್ಲವನ್ನು ಚೆನ್ನಾಗಿ ರುಬ್ಕೊಂಡಿದ್ದೀವಿ. ನೋಡಿ, ಈ ಥರ ಆಗಿದೆ. ಸ್ವಲ್ಪ ಗಟ್ಟಿನೇ ಇರಬೇಕು. ಇದು ಪೂರಾ ನೀರಾಗಿರಬಾರ್ದು ಹಿಟ್ಟು. ಇದು ಚೆನ್ನಾಗಿ 3 ತಾಸು ಒಂದು 4 ತಾಸು ನೆನೆ ಇಡಬೇಕು. ಇದನ್ನೀಗ ಒಂದು ಡಬರಿಯಲ್ಲಿ ಹಾಕೊಂಡಿದ್ದೀವಿ. ನೋಡಿ, ಹಿಟ್ಟು ತಯಾರಾಗಿದೆ. ಇದನ್ನು ನಾವೀಗ ಒಂದು 3-4 ತಾಸು ನೆನೆನ ಇಡಬೇಕು. ನೋಡಿ, ಈ ಥರ ಚೆನ್ನಾಗಿ ಹಿಟ್ಟು ನೆನೆದಿದೆ. ನೋಡಿ, ಇದು ಈ ಥರ 3-4 ತಾಸಿನಷ್ಟು ಇದನ್ನು ನಾವು ನೆನೆಸಿಟ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ಇದನ್ನ ತಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ತಗೊಳ್ಳಿ. ನೋಡಿ, ಇವನ್ನೆಲ್ಲವನ್ನ ಇದು ಹಿಟ್ಟಿನೊಳಗೆ ಹಾಕೋಬೇಕು. ಹಸಿಮೆಣಸಿನ್ಕಾಯಿನ ಪೀಸ್ ಮಾಡಿ, ನೆಕ್ಸ್ಟ್ ಇದಕ್ಕೆ ಹಸಿ ಶುಂಠಿನ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಪುದೀನ ಸೊಪ್ಪು ಕೂಡ ಹಾಕಬೇಕು. ಕಾಯಿ ತುರಿನ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚಷ್ಟು ಸೋಡಾ ಪುಡಿ ಹಾಕಬೇಕು. ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸಣ್ಣ ಉಪ್ಪನ್ನೇ ಹಾಕಬೇಕು. ಇದನ್ನೀಗ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಹಂಚಿಟ್ಬಿಟ್ಟು ಇದಕ್ಕೀಗ ಎಣ್ಣೆನ ಹಾಕಬೇಕು. ನೋಡಿ, ಈ ಥರ ಎಣ್ಣೆ ಕಾಯ್ದಿದೆ. ಇದಕ್ಕೀಗ ಹಿಟ್ಟನ್ನ ಹಾಕಬೇಕು. ಇಟ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಬೆಂದಿತ್ತು. ಈಗ ಇದನ್ನ ಕಳಿಸಾಕಿ ಎಲ್ಲವೂ ಚೆನ್ನಾಗಿ ಬೆಂದ ನಂತರ ಎಲ್ಲವನ್ನು ಒಣಗಿಸಿ ಹಾಕಬೇಕು. ನೋಡಿ, ಈ ಥರ ಚೆನ್ನಾಗಿ ಪಡ್ಡು ಎಲ್ಲ ಬೆಂದಿದೆ. ಇವನ್ನ ಈಗ ಗ್ಯಾಸ್ ಆನ್ ಮಾಡಿ ಇವನ್ನೀಗ ತಗೊಂಡ್ಬಿಡೋಣ ಒಂದು ಪ್ಲೇಟಿಗೆ. ನೋಡಿ, ನಾವು ಇದ್ರ ಜೊತೆಗೆ ಈಗ ಚಟ್ನಿನ ಮಾಡೋಣ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಬೆಳ್ಳುಳ್ಳಿನ ಹಾಕಬೇಕು. ಒಂದೆರಡು 3 ಹಸಿ ಶುಂಠಿನ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕಬೇಕು. ಈಗ ಇದಕ್ಕೆ
ಸಣ್ಣಗೆ ಹೆಚ್ಕೊಂಡಿರೋ ಕೊಬ್ಬರಿನ ಹಾಕಬೇಕು, ಹಸಿ ಕೊಬ್ಬರಿನ. ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಹಾಗೂ ಪುದೀನ ಸೊಪ್ಪು ಕೂಡ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಹಳ್ಳುಪ್ಪು ಹಾಕಬೇಕು. ಇದನ್ನೀಗ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಈ ಥರ ಇವತ್ತಿನ ಚಟ್ನಿ ತುಂಬ ರೆಡಿಯಾಗಿದೆ, ಚೆನ್ನಾಗಿ. ನೋಡಿ, ಇವತ್ತಿನ ರೆಸಿಪಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಯಾವ ಥರ ಚೆನ್ನಾಗಿ ಪಡ್ಡೆಲ್ಲ ನೀಟಾಗಿ ಬೆಂದಿದ್ದಾವೆ ಅಂತ. ಈ ಥರ ನೀವು ಮಾಡ್ಕೊಳ್ಳಿ, ತಿನ್ನಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಜೊತೆಗೆ ಈ ಥರ ಚಟ್ನಿ ಕೂಡ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ. ಈ ಥರ ನೀವು ಮಾಡ್ಕೊಳ್ಳಿ, ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.